ನಿನ್ನ ಬೆಳಗಿರುವೆನು. ಸಂತೋಷವಾಗಿ ಹೋಗಿ ಬಾ ಕಾಂತ ಮಹಾಬಲವಂತ. ಅಲ್ಲಿಗೆ ಸೋಟಿಯನ್ನು ರಥವನ್ನು ಬಿಡುವಂತಾಗಲೇ ಸಾರದೆ ಅದೇ ಪ್ರಯಾಣ ಮಾಡುವುದೇ ನಾರ್ದ ನೋಡು ನಮಗೆ ಶುಭ ಸಂದೇಶವೆಂಬ ಬಂದ ದೇವ ಮುನಿದರು ನಾರದರ ಆಗಮನವಾಗಿ ತೋರುತ್ತದೆ. ಅವರನ್ನು ಆಧರಿಸಿ ಮರ್ಯಾದೆಯಿಂದ ಕರೆದುಕೊಂಡು ಮಾತಮ್ಮನೇ ಎಲ್ಲ ಆಜ್ಞಾ ಪ್ರಕಾರವಾಗಿ ನಡೆದುಕೊಳ್ಳಲು ಹಾಕಿದನು. ಶ್ರೀಮನ್ನಾರಾಯಣ ಏನು ತಿಳುವಳಿಲ್ಲ. ಭಕ್ತರನ ಕಷ್ಟ ಪರಿಹರಿಸುವುದಕ್ಕೆ ನೀನು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ಆ ಮಾತು ಜ್ಞಾನಿಗಳ ಮಾತ್ರ ಗೊತ್ತಾಗುತ್ತದಿರಲಿ. ಮದ ಹೊಂದಿದ ಮಧ್ಯಾಹ್ನೆಯಂತೆ ಮದನ್ಮತ್ತರಾದ ಶಕ್ತಿ ಸುಧನ ಪ್ರಚೋದನರೆಂಬ ದರಜರು ಯಾವುದೇ ಸುರವೃಂದವನ್ನು ಸೋಲಿಸಿ ಅವರವರ ಅಧಿಕಾರಗಳನ್ನು ಬಿಡಿಸಿ ಅಪ್ಪಲಾಯನ ಮಾಡಿಸಿರುವ ಕಾರಣ ನೀನೇ ಇಂದು ಎನ್ನಂ ಕರೆಸಿಕೊಂಡು ಆ ಮಹಾಲಕ್ಷ್ಮಿ ನಿನ್ನ ಸತಿಯರಾದರೂ ಕೂಡ ಆ ಮೂರ್ಖರಿ ಸಾಗರನ ಸುತ್ತಿ ಭಂಗಪಡಿಸಿದರೆ ಮರಣವಾಗುವುದೆಂಬ ಸಂಚ ಹೂಡಿ ಇದನ್ನ ಪ್ರೇರೇಪಿಸುವುದಕ್ಕಾಗಿ ಎನ್ನಂ ನೇಮಿಸಿ ಕಳಿಸಿದೆ ಆಪತ್ಬಂಧವ. ಆದ ಕಾರಣ ಈ ಭಕ್ತ ವತ್ಸಲ ಹೆಸರು ಸ್ಥಿರವಾಗಿ ನಿಂತಿದೆ. ಜಗದತ್ತಾರಕ ನಿನ್ನ ಆಜ್ಞೆಯಂತೆ ನಡೆಯದೆ ಈ ನಾರದನ ಕಾಯಕ. ಅರ್ಥಸಾರಥಿ ದೇವ ರಕ್ಕಸರ ಪಟ್ಟಣವಾದ ಲೋಹಾವತಿ ರಾಜಸಭೆಗೆ ಹೋಗಡೆ ನಡೆಯಪ್ಪ ಸಾರಥಿ ಅತಿ ಜಾಗೃತಿ. ತಮ್ಮ ಅಪ್ಪಣೆಯಿಂದಾಗಲಿ ದೇವ ಮಹಾನುಭಾವ.